स्वागत है आपका बी न्यूज नेशन में। मैं हूं आबिद हुसैन शेख। एमबी पाटिल के टुकड़े टुकड़े कर दूंगी, महिला की चेतावनी। महिला मोर्चा की अध्यक्ष और बीजेपी की कार्यकर्ता दिव्या हांगरगी ने एमबी पाटिल के टुकड़े टुकड़े करने की खुलेआम दी चेतावनी। कल बीजापुर में वीर शैव लिंगायत समावेश जिला जंगम सीमा अभिवृद्धि संगठन की ओर से आयोजित इस मंच पर खड़े होकर गुलबर्गा जिला महिला मोर्चा अध्यक्ष और बीजेपी कार्यकर्ता दिव्या राजेश हांगरगी ने जिला एडमिन मिनिस्टर एमबी पाटिल पर वीर शैवा और लिंगायतों का बंटवारा करने का आरोप लगाते हुए अगर एमबी पाटिल मेरे हाथ मिल जाए तो इसके टुकड़े टुकड़े कर डालूंगी। मुझे किसी का डर नहीं, धर्म के बांटने वाले को हम कभी माफ नहीं करेंगे। एमबी पाटिल को मारने हम महिलाएं ही इसके लिए काफी हैं। दम है तो एमबी पाटिल यहाँ आके दिखाएं। जैसे आक्रोशित धमकियों के अल्फाज का इस्तेमाल करके खुलेआम एमबी पाटिल को मारने की चेतावनी दी दिव्या हांगरगी ने। क्या धर्म के ठेकेदारों को इस जनतंत्र देश में किसी को कुछ भी कहने का अधिकार दिया है? खुलेआम एक महिला विशाल समावेश में टुकड़े टुकड़े करने की और जान से मारने की धमकियों के शब्दों का इस्तेमाल करती है, वो भी ऐसे मंच पर जो एक पूरे समुदाय को मार्गदर्शन करने वाले धार्मिक गुरुओं के सामने। एक चुनायित जनप्रतिनिधि और राज्य के जल संसाधन मंत्री डॉक्टर एमबी पाटिल को ये धमकियां दी जा सकती हैं तो यहाँ के आम आदमी की क्या औकात होगी? पूरे प्रशासन और पुलिस की मौजूदगी में एक महिला की खुलेआम मारने की चेतावनी से समाज पर इसका क्या असर पड़ेगा? देश के संविधान का अपमान करके अगर ऐसे ही हर किसी को छूट दी जाएगी तो वो दिन दूर नहीं कि हर कदम कदम पर महाभारत का कुरुक्षेत्र दोहराया जाएगा। ಬದಲಾವಣೆಯ ಸಮಯ ಇದೀಗ ಬಂದಿದೆ. ಈಗ ಬೆಳಗಿಸುವ ಜ್ಯೋತಿ ಮೌಢ್ಯತೆಯಿಂದ ಜ್ಞಾನದ ಕಡೆಗೆ ಜ್ಯೋತಿ ಬೆಳಗಿಸುವ ಮೂಲಕ ಈ ಸಮಾವೇಶದ ಉದ್ಘಾಟನೆ ಆಗ್ತದೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ, ಬಂತನಾಳ ಶಿವಯೋಗಿ ಮಹಾರಾಜ್ ಕಿ, ಆನಗಲ್ಲ ಗುರುಕುಮಾರ ಶಿವಯೋಗಿಗಳ ಮಹಾರಾಜ್ ಕಿ. ಮಾನವ ಧರ್ಮಕ್ಕೆ ಧರ್ಮದಿಂದಲೇ ಅದಕ್ಕೆ ನಮ್ಮ ಗಟ್ಟಿತನವನ್ನ ಈ ಬಸವಣ್ಣ ನಾಡಿನಲ್ಲಿ ನಾವು ಗಟ್ಟಿಯಲ್ಲಿ ಯಾವುದಕ್ಕೂ ನಾವು ಹೆದರಂಗಿಲ್ಲ ತೋರಿಸ್ಬೇಕಾಗಿತ್ತು ಭಕ್ತರೆ. ಅದಕ್ಕೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಅನಂತ ಅನಂತ ದೀರ್ಘದಿಂದ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೀನಿ. ಬಹುಶಃ ಈ ಕಾರ್ಯಕ್ರಮ ಪ್ರಾರಂಭವಾದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಜಂಗಮ ಅಭಿವೃದ್ಧಿಯ ಅಡಿಯಲ್ಲಿ ಜಂಗಮರ ಒಂದು ಸಭಾ ಆಗ್ಬೇಕು ಅಂತ ನಾವು ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರಿ ಭಕ್ತರೆ, ಸ್ನೇಹಿತರೆ. ಅದು ನಮ್ಮ ವೀರಶೈವ ಲಿಂಗಾಯತ ಭಕ್ತರಿಗೆ ಮುಡ್ತು. ಯಾಕ್ರೆ ನಾವು ಗುರುಗಳ ನಿಮ್ಮನ್ನು ಒಡೆಯಲಿಕ್ಕೆ ಏನು ಇದು ಕಾರಣಕರ್ತ ಯಾರು ಆದ್ರು ಅಂತ ಹೇಳ ಇವತ್ತು ನಮ್ಮ ಸರ್ಕಾರವನ್ನು ನಡೆಸುವಂತಹ ಬ್ಯೂರೋಕ್ರಸಿ IAS ಆ ಒಂದು ವೀರಶೈವ ಧರ್ಮದ ಮುಖಾಂತರ ಇಟ್ಟುಕೊಂಡು ಅಲ್ಲಿ ಇರುವಂತಹ ಜೆ.ಎಚ್. ಪಟೇಲರ ಸಮಾನ ಕಾಲದಲ್ಲಿರುವಂತಹ ರಾಜಕೀಯ ವ್ಯವಸ್ಥೆ ಇಟ್ಕೊಂಡು ಆ ಒಂದು ಬಸವಣ್ಣ ತತ್ವಗಳಿಗೆ ಇದನ್ನ ಆ ಒಂದು ಬಸವಣ್ಣನ ನಾಡಿನ ಒಂದು ನಾನು ಒಂದು ಮಾಡಬೇಕು ಅಂತ ಇಟ್ಕೊಂಡಿದ್ದು ತಪ್ಪಲ್ಲ ಬಂಧುಗಳೇ. ಆಗ ಆದ್ರೆ ಇವತ್ತಿನ ದಿವಸ ನಾವು ಮಾತಾಡ್ಲೇಬೇಕಾಗುತ್ತೆ. ಇದೇ ರೀತಿ ನಾವು ಏನಾದ್ರೂ ಸುಮ್ ಕುತ್ಕೊಳ್ತೇ ಹೋದ್ರೆ ಇವತ್ತ ಧರ್ಮ ಹೊಡಿತಾರೆ, ನಾಳೆ ನಮ್ಮ ಮನೆ ಹೊಡಿತಾರೆ, ನಮ್ಮ ಸಂಸಾರನೂ ಹೊಡಿತಾರೆ. ಇದೆಲ್ಲ ಒಂದು ಏಜೆಂಟ್ ಗಿರಿ ಏನಪ್ಪಾ ಅಂತಂದ್ರೆ ಆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ 5 ಜನ ಮಾತ್ರ ತಗೊಂಡಿದ್ದಾರೆ. ಅವ್ರ ಹೆಸರನ್ನು ನಾನು ವ್ಯಕ್ತಪಡಿಸಕ್ಕೆ ಇಷ್ಟಪಡಲ್ಲ. ಇವತ್ತಿನ ದಿವಸ ತಾವು ನೋಡ್ತಿರ್ಬೋದು ಆ ಪ್ರತಿಭಟನೆಯಲ್ಲಿ ನಾವು ಪ್ರತಿಭಟನೆ ಮಾಡ್ಬೇಕಾದ್ರೆ 13 ಜನ ಇದ್ರಿ. ಅವತ್ತಿನ ದಿವಸ ಸಿದ್ದರಾಮಯ್ಯವರ ಏಜೆಂಟ್ರು ಬಂದ್ರೆ ನಮ್ಮ ಹತ್ರ ಇದ್ದವರು ಬರೀ 8 ಜನ ಆದ್ವಿ. ಕೊನೆಗೆ ನಮಗೆ ಅವರಿಗೆ ಒಂದು ಪೈಪೋಟಿ ಆಯ್ತು, ಒಂದು ಜಗಳ ಆಯ್ತು. ಆ ಜಗಳ ಟೈಮ್ನಾಗ ನಾವು ಹಿಂದೆ ಹೊಳ್ಳಿ ನೋಡಿದ್ರೆ ಬರೀ 4 ಜನ ಉಳ್ಕೊಂಡ್ವಿ. ಆ 4 ಜನರಲ್ಲಿ ನಾವು 2 ಮಹಿಳೆಯರು, 2 ಪುರುಷರು. ಇವತ್ತಿನ ದಿವಸ ನಾವು 4 ಜನ ಅವತ್ತಿನ ದಿವಸ ಅದನ್ನು ವಿರೋಧ ವ್ಯಕ್ತಪಡಿಸಿ ಕರ್ನಾಟಕ ಅನ್ಯಾಯಗೊಳಿಸಿದ್ವಿ, ನಮ್ಮ ಕೇಂದ್ರವನ್ನ ಅನ್ಯಾಯಗೊಳಿಸಿದ್ವಿ ಅಂತಂದ್ರೆ ಇಷ್ಟೊಂದು ಜನ ನಾವೆಲ್ಲ ಕುಂತಿದೀವಲ್ಲ, ನಾವು ಏನಾದ್ರೂ ಗಟ್ಟಿಯಾಗಿ ನಿಂತಿದ್ದೆ ಆಯ್ತಂದ್ರೆ ಸಿದ್ದರಾಮಯ್ಯನೂ ಒಂದು ಮೂಲೆ ಕುತ್ಕೊಂತಾನೆ, ಉಳಿದಂತ ಎಲ್ಲ 5 ಜನ ಕೂಡ ತಮ್ಮ ಮೂಲೆಯಲ್ಲಿ ಕುತ್ಕೊಳ್ತಾರೆ ಅಂತ
ಬಿಜಾಪುರ ಜಿಲ್ಲೆಯ ಎಂಬಿ ಪಾಟೀಲರಿಗೆ ನಾನು ನೇರವಾಗಿ ಒಂದು ಪ್ರಶ್ನೆ ಮಾಡ್ತೀನಿ ಮತ್ತು ಅವರಿಗೆ ಸವಾಲನ್ನು ಹಾಕ್ತೀನಿ. ನಿಮಗೇನಾದರೂ ದಮ್ಮಿದ್ರೆ ಈ ರೋಡ್ ಮೇಲೆ ಬರೀ ಒಂದು ರೌಂಡ್ ಹಾಕಿ ತೋರಿಸಿ. ನೀವು ಇಲ್ಲಿ ಬಂದಿದ್ದೆ ಆದ್ರೆ ನಿಮ್ಮನ್ನ ನಮ್ಮ ಧರ್ಮಕ್ಕೆ ನೀವು ಕೈ ಹಾಕಿದಿರಲ್ಲ, ನೀವು ಇಲ್ಲಿ ಪುರುಷರು ಯಾರು ಬೇಕಾಗಿಲ್ಲ, ಪುರುಷರು ಯಾರ್ಯಾರು ಬೇಕಾಗಿಲ್ಲ. ನಾವು ಮಹಿಳೆಯರೇ ಒಂದು ಒಳಿಕೆಯನ್ನು ಒಂದು ಖಂಡವನ್ನು ತಗೊಂಡು ಬಂದು ನಿಮ್ಮಂತ ಎಷ್ಟೇ ಧರ್ಮ ವಿರೋಧಿಗಳಿದ್ರು ಅವರನ್ನು ನಾವು ಪೀಸ್ ಮಾಡಿ ಹಾಕ್ತೀವಿ. ನಾವು ವಿಷಯವನ್ನು ಕೂಡ ಇವತ್ತು ನ್ಯೂಸ್ ವ್ಯಕ್ತಪಡಿಸುತ್ತಾ ನಿಜವಾಗಿಯೂ ನಾನು ಅವರಿಗೆ ಒಂದು ಸಾರಿ ಕೂಡ ಕೇಳ್ಕೊಳ್ತೀನಿ. ಯಾಕಂದ್ರೆ ಇನ್ನು ನಮಗೆ ಕಾಳ್ಕೊಳ್ಳುವಂತ ಪೇಷನ್ಸ್ ಇಲ್ಲ. ಆ ಜಗದಲ್ಲಿ ನಾವು ಹೊಡ್ಕೊಂಡ್ವಿ, ಬೆಳ್ಕೊಂಡ್ವಿ, ಇದ್ದಂತ ಬಂಗಾರಗಳನ್ನು ಕಳ್ಕೊಂಡ್ವಿ. ಅದು ಬಸವ ತತ್ವ ಅಲ್ಲ. ಇವತ್ತಿನ ದಿವಸ ನಾನು ಸಿದ್ದರಾಮಯ್ಯನವರನ್ನು ನೇರವಾಗಿ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯನವರೇ, ವೀರಶೈವ ಮತ್ತೆ ಲಿಂಗಾಯತರಲ್ಲಿ ಡಿಫರೆನ್ಸ್ ಏನಿದೆ ಅಂತ ನಿಮಗೆ ಏನಾದ್ರು ಗೊತ್ತಿದೆಯಾ? ತಾವು ಮೈಸೂರಿನಲ್ಲಿ ಒಂದು ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ ಉತ್ತರ ಮಾಡಕ್ಕಾಗಿಲ್ಲ. ನಿಮಗೆ ಗೊತ್ತು ಧರ್ಮದ ವಿಷಯ ನಿಮಗೆ ಏನು ಗೊತ್ತಿಲ್ಲ. ಅದೇ ರೀತಿಯಾಗಿ ನೀವು ಲಿಂಗಾಯತ ಧರ್ಮವನ್ನು ಪ್ರತ್ಯೇಕವಾದಾಗ ಬಸವ ತತ್ವವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತೀನಿ. ಈ ವಿಷಯಕ್ಕೆ ನಾನು ಒಪ್ಪಿರ್ತೇನೆ. ಆದ್ರೆ ಇದಕ್ಕೆ ವಿಷಯ ಏನಂತಂದ್ರೆ ತಾವು ಕೂಡ ಇದಕ್ಕೆ ನಿಜ ಅಂತಂದಿದೆ ಅಂದ್ರೆ ತಾವು ಬಸವ ತತ್ವ ಪಾಲನೆ ಮಾಡಬೇಕು ತಾನೆ. ಇವತ್ತಿನ ದಿವಸ ಅವರು ಲಿಂಗಾಯತ ಪ್ರತ್ಯೇಕ ಅಂದಾಗ ಬಸವ ತತ್ವವನ್ನು ಅವರು ಆಚರಣೆ ಮಾಡಲೇಬೇಕು. ನಿಜಾನ? ಬಸವ ತತ್ವದ ಮೊದಲ ಸಿದ್ಧಾಂತ ಗುಡಿ ಇಲ್ಲ, ಗುಂಡಾರ ಇಲ್ಲ, ದೇವರು ಇಲ್ಲ, ಯಾವುದೇ ಮಠಾಧೀಶರಿಲ್ಲ ಅಂತ. ನಿಜಾನ? ಇದೇ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಇಡೀ ಗುಂಡರ ಸ್ವಾಮೀಜಿಗಳಿಗೆ ದರ್ಶನಕ್ಕೆ ನೀರೇ ಕರ್ಕೊಂಡು ಹೋಗ್ತೀರಿ ಅಂತ ಏನಿದ್ರ ಅರ್ಥ? ಶುಲ್ಕ ಒಂದು ಓಟಿಗೋಸ್ಕರ ತಾವು ಈ ಧರ್ಮ ಒಡಿ ಕೆಲಸ ಏನು ಮಾಡ್ತಿದ್ದೀರಿ, ಇದು ತಪ್ಪು ಅನ್ನೋ ಮಾತನ್ನು ಕೂಡ ಇವತ್ತಿನ ದಿವಸ ಈ ವೇದಿಕೆ ಮೇಲೆ ಮುಖಾಂತರ ಹೇಳುತ್ತಾ ಇವತ್ತಿನ ದಿವಸ ಸಿದ್ದರಾಮಯ್ಯ ನಾನು ಇನ್ನೊಂದು ಎಚ್ಚರಿಕೆ ಪಡೆದು ಇಷ್ಟಪಡ್ತೀನಿ. ಬಿಜಾಪುರ ಜಿಲ್ಲೆಯಲ್ಲಿ ಇಷ್ಟೊಂದು ಜನ ಮಹಿಳೆಯರು ಸೇರಿದ್ದಾರೆ. ಒಂದೊಂದು ಜಿಲ್ಲೆಯಲ್ಲಿ 1,000 ಅಂದ್ರೆ 33 ಜಿಲ್ಲೆಯಲ್ಲಿ 33,000 ಜನ ನಿನ್ನ ಮನೆ ಹೋಗ್ತೀವಿ ಅಂತ ನಾವು ಹೇಳುತ್ತಾರೆ. ಈ ಶಿಫಾರಸು ಏನು ಮಾಡಿದಿರೋ ಇದು ಯಾವುದೂ ನಮ್ಮ ಲೆಕ್ಕಕ್ಕಿಲ್ಲ. ಅದೇನಿದ್ರು ನೀವೇ ಇಟ್ಕೊಳ್ರಿ. ಏನೇ ಪಾಸ್ ಆದ್ರೂ ನೀವೇ ನಿಮ್ಮ ಮನೇಲೆ ಇಟ್ಕೊಳ್ರಿ. ಅದ್ರಲ್ಲಿ ಬೇಕಾದ್ರೆ ಮಂಡಳ ಹಾಕೊಂಡು ತಾವು ತಿನ್ರಿ. ಅದಕ್ಕೆ ಯಾವುದೇ ರೀತಿ ಬೆಲೆನೂ ಇಲ್ಲ, ಅರ್ಥ ಇಲ್ಲ ಅನ್ನೋ ಮಾತನ್ನು ಹೇಳುತ್ತಾ ಇವತ್ತಿನ ದಿವಸ ತಾವೆಲ್ಲರೂ ನನ್ನನ್ನು ಕರೆದು ನಾನು ಕೂಡ ಮುಂದಿನ ದಿನಮಾನಗಳಲ್ಲಿ ಈ ವೀರಶೈವ ಲಿಂಗಾಯತ ಧರ್ಮಕ್ಕಾಗಿ ಪ್ರಾಣದ ಜೊತೆಗೂ ನನ್ನ ಕುಟುಂಬನೂ ಇದಕ್ಕೆ ಏನಾದರೂ ವಿರೋಧವಾದ್ರೆ ನನ್ನ ಕುಟುಂಬ ನಾನು ಬಿಟ್ಟು ಈ ಧರ್ಮಕ್ಕೆ ನಾನು ನಿಂತಿದ್ದ ಮಾತನ್ನು ಕೂಡ ಇವತ್ತಿನ ದಿವಸ ಹೇಳುತ್ತಾ ನಾನು ದೂರ ಹಾಗಾಗಿ ಒಬ್ಬರೇ ಅಂತಲ್ಲ, ಕರ್ನಾಟಕದ ಪ್ರತಿಯೊಬ್ಬ ಮಹಿಳೆಯರು ಈ ವಿಷಯಕ್ಕೆ ಹೊರಗಡೆ ಬರಬೇಕು. ಯಾಕಂತಂದ್ರೆ ಇವತ್ತಿನ ದಿವಸ ಸಮಾವೇಶ ಅಂದ್ರೆ ನಾವು ಎಲ್ಲರೂ ಬರ್ತೀವಿ, ಆದ್ರೆ ಒಂದು ಸ್ಟ್ರೈಕ್ ಅಂದ್ರಿ, ಪ್ರತಿಭಟನೆಗಂದ್ರೆ ನಾವು ಯಾರೂ ಬರಂಗಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಅಣ್ಣಂದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಒಂದು ಫಿಲ್ಮಿಗೆ ಹೋಗ್ಬೇಕಾದ್ರೆ 10 ಟಿಕೆಟ್ ತಗೊಂಡ್ ಬರ್ತೀವಿ. ನಮ್ದು, ನಮ್ಮ ಹೆಂಡತಿದು, ನಮ್ಮ ಮಕ್ಕಳದು, ಆಜು ಬಾಜುನವ್ರದು. ಆದ್ರೆ ಈ ತರದ ಏನಾದ್ರು ಕಾರ್ಯಕ್ರಮಗಳನ್ರಿ ಧರ್ಮದ ಪ್ರತಿಭಟನೆಗಂದ್ರೆ ಮಾತ್ರ ಯಾರನ್ನೂ ಕರೆಯಂಗಿಲ್ಲ, ಯಾರು ಬರಲ್ಲ. ಆ ತತ್ವ ಧರ್ಮದ ವಿಷಯ ಕೈ ಹಾಕಿದಾಗ ಇಡೀ ಫ್ಯಾಮಿಲಿ ನಾವು ಹೊರಗಡೆ ಬರಬೇಕು. ನಮ್ಮ ಧರ್ಮ ಗುರುಗಳು ಏನಿದ್ದಾರೆ ಅವರನ್ನ ಮಾತಾಡೋಕ್ಕಿಂತ ಮುಂಚೆ ವಿಚಾರ ಮಾತಾಡ್ಬೇಕು. ಯಾರಾದ್ರೂ ಈ ಕಾವಿ ಬಟ್ಟೆ ಕೈ ಮಾಡಿದ್ರೆ ಆದ್ರೆ ಮಾತಾಡಿದ್ರೆ ಆದ್ರೆ ಅವ್ರ ನೆಲೆಯನ್ನ ಕತ್ತಿಸ್ತೇವೆ ಅನ್ನೋ ಮಾತನ್ನು ನಿಜವಾಗಿ ನಾನು ಸ್ವಲ್ಪ ನೋವಾದ್ರಿಂದ ಇಷ್ಟು ನಾನು ಮಾತಾಡ್ತಾ ಇದ್ದೀನಿ. ಅದಕ್ಕೆ ಯಾರಿಗೇನು ತಪ್ಪು ತಿಳಿಯೋದೆ. ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಶರಣಾರ್ಥಿ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।